ಓಕೆ ಗೈಸ್, ಇವತ್ತಿನ ಒಂದಿನದಲ್ಲಿ ಏನೇನಾಗಿದೆ ಏನೇನಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಬೇಗ ಬಂದು ವಿಡಿಯೋನ ನೋಡ್ಬೋದು. ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ ಇವತ್ತು ಸಂಕ್ರಾಂತಿ ಹಬ್ಬ. ಫಸ್ಟ್ ಆಫ್ ಆಲ್ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ದಿವಸ ಏನು ಸ್ಪೆಷಲ್ಲು ಅಂದರೆ ಲಕ್ಷ್ಮೀ ಪುತ್ರ ಫಸ್ಟ್ ಲುಕ್ ಬಿಟ್ಟಿದ್ದಾರೆ. ಚಿಕ್ಕಣ್ಣ ಅವ್ರದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೊಂದು ಫೋಟೋ ನೋಡ್ತಿರ್ಬೋದಲ್ಲ, ಫಸ್ಟ್ ಲುಕ್ ನೀವೆಲ್ಲ ನೋಡಿರ್ತೀರ. ಆದರೂ ನಿಮ್ದೊಂದು ಅಪ್ಡೇಟ್ ಕೊಡೋಕ್ಕೆ ಹೇಳಿದೆ. ನನಗೇನು ಅನಿಸ್ತು ಅಂದರೆ ಇಷ್ಟ ಆಯಿತು ಈ ಮೂವಿ ಅಂದರೆ ಇನ್ನೂ ಟ್ರೈಲರ್ ಏನು ಬಿಟ್ಟಿಲ್ಲ. ಫಸ್ಟ್ ಲುಕ್ ಇವಾಗ ಎಲ್ಲರೂ ಇವಾಗ ಊರಲ್ಲೆಲ್ಲ ನಿಮ್ಮ ಊರಲ್ಲೆಲ್ಲ ಆಚರಿಸ್ತಿರ್ತೀರ. ಬೆಂಕಿ ಮೇಲೆ ಹೋರಿನ ಹಾರಿಸೋದು, ಹುಲ್ಲೆಲ್ಲ ಹಾಕ್ಬಿಟ್ಟು ಅದೇ ಥರ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಲಕ್ಷ್ಮೀಪುತ್ರ ಮೂವಿ ಟೀಮ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ಇದನ್ನು ಬಿಟ್ಟು ಒಂಥರ ಎಲ್ಲರಿಗೂ ಮನೇಲಿ ಮಾಡಿದರೆ ಟಿ ವಿಲು ಅಂದರೆ ಫಸ್ಟ್ ಲುಕ್ಕಲ್ಲೂ ಮಾಡಿ ಚಿಕ್ಕಣ್ಣವ್ರು ಹಾರು ಬರೋದು, ಅಲ್ಲಿ ಅವ್ರು ಫಸ್ಟ್ ಲುಕ್ ತೋರಿಸೋದು, ಅದೆಲ್ಲ ಒಂಥರ ಚೆನ್ನಾಗಿ ಅನಿಸ್ತು. ತುಂಬ ಜನ ನೋಡಿರ್ತೀರ. ನೆಕ್ಸ್ಟ್ ಪಬ್ಬಾರ್ ಅಂತ ಒಂದು ಮೂವಿ ಫಸ್ಟ್ ಲುಕ್ಕು, ಅದನ್ನು ಫಸ್ಟ್ ಲುಕ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಆ ಮೂವಿನ ನೋಡ್ತಾ ಅಂದರೆ ಫಸ್ಟ್ ಲುಕ್ ಬಿಡ್ತಾರಲ್ಲ, ಅದು ಫಸ್ಟ್ ಸ್ಟಾರ್ಟಿಂಗೇ ಚಿತೆಗಳೆಲ್ಲ ಶವ ಎಲ್ಲ ಬೆಂಕಿ ಹತ್ಕೊಂಡು ಹರಿತಿರೋದು, ಅವನು ಫುಲ್ಲು ಮುಖ ಎಲ್ಲ ಕವರ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇರೋದು ಎಲ್ಲ ನೋಡಿದ್ರೆ ಒಂಥರ ಅನಿಸ್ಬಿಡ್ತು. ಏನು ಈ ಥರನೂ ಒಂದು ಅಂದರೆ ಅವನೇ ಒಂಥರ ಬೇರೆ ಲೋಕಕ್ಕೆ ಹೋಗಿರ್ತಾನೆ. ಮತ್ತು ಅವನು ಮಲ್ಕೊಂಡು ಆ ಕನಸಲ್ಲಿ ನಡ್ಕೊಂಡು ಹೋಗ್ತಿದ್ದನು. ತಕ್ಷಣ ಮಲ್ಕೊಂಡು ಸಖತ್ ಬೆವರಾಗಿರ್ತಾನೆ, ಕಾಲೆಲ್ಲ ಫುಲ್ ಬೆವ್ತಿರುತ್ತೆ ಒಂದು. ಹೋಗ್ತಾನೆ ಮತ್ತು ತುಂಬ ಅಂದರೆ ಇದು ಹೆಂಗೆ ಅನಿಸ್ತು ಅಂದರೆ ತುಂಬ ಎಳ್ದಿದ್ದಾರೆ, ಎಳ್ಕೊಂಡು ಹೋಗಿದ್ದಾರೆ ಬೇಗ. ಮತ್ತು ಅವರು ಅಲ್ಲಿ ಚಿತೆಗಳ ಮುಂದೆ ಅವನು ನಡ್ಕೊಂಡು ಹೋಗ್ತಿರ್ತಾನಲ್ಲ, ಅಲ್ಲಿ ಮಾತಾಡೋ ಅವರು ಮಾತುಗಳು, ಅಲ್ಲಿ ಡೈಲಾಗ್ಗಳು ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ಆದರೆ ಎಲ್ಲೋ ಒಂದು ಕಡೆ ಮೂವಿ ಅನ್ನೋಕ್ಕಿಂತ ಫಸ್ಟ್ ಟೀಸರಲ್ಲೇ ಅಂದರೆ ಫಸ್ಟ್ ಲುಕ್ ಬಿಟ್ಟಿದ್ದಾರಲ್ಲ, ಆ ಲುಕ್ಕಲ್ಲೇ ಯಾಕೋ ತುಂಬ ಮೂವಿನ ಎಳ್ದಂಗೆ ಅನಿಸ್ತು. ಬೇಗ ಇದು ಮಾಡಲಿಲ್ಲ. ಮತ್ತು ಹೀರೋ ಪೊಲೀಸ್ ಲುಕ್ಕು, ಎರಡು ಲುಕ್ ಬಿಟ್ಟಿದ್ದಾರೆ. ಒಂದು ಪೊಲೀಸ್ ಲುಕ್ಕು, ಇನ್ನೊಂದು ನೀವೆಲ್ಲ ಟ್ರೈಲರಲ್ಲಿ ಫಸ್ಟ್ ಲುಕ್ಕಲ್ಲಿ ನೋಡಿರ್ತೀರಲ್ಲ ಅದೊಂದು ಲುಕ್ಕು. ಅಂದರೆ ಚೆನ್ನಾಗಿದೆ, ಬಟ್ ಅಷ್ಟೊಂದೇನು ಅಂದರೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಅಂದರೆ ಅಷ್ಟೊಂದೇನು ಡಿಸಪಾಯಿಂಟ್ ಅಂತೂ ಹೇಳೋಕ್ಕಾಗ್ತಿಲ್ಲ. ನೋಡೋಣ ಹೆಂಗೆ ಅನಿಸ್ತು ಮೂವಿ ಟೀಸರ್ ಬರುತ್ತಲ್ಲ, ಟೀಸರ್ ಅಥವಾ ಟ್ರೈಲರ್ ಬರುತ್ತಲ್ಲ, ಆ ಟ್ರೈಲರಲ್ಲಿ ಎಲ್ಲ ಗೊತ್ತಾಗುತ್ತೆ ಮೂವಿ ಹೆಂಗಿರುತ್ತೆ ಏನಾಗುತ್ತೆ ಅಂತ. ಈಗ ಬನ್ನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದರೆ, ಜನನಾಯಕನ ಮೂವಿಗೆ ಎಲ್ಲರೂ ಗೊತ್ತೇ ಇರುತ್ತೆ. ನಿಮ್ಮಲ್ಲೂ ವಿಡಿಯೋ ನೋಡ್ತಿರೋರಲ್ಲೂ ಮೂವಿಗೆ ಹೋಗಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದೀರಾ. ಏನು ಅಂದರೆ ಆ ಮೂವಿಗೆ ಯಾಕೋ ಪೊಲಿಟಿಕಲ್ ಬೇಸ್ಡ್ ಸ್ಟೋರಿ ಇದೆ ಅಂತ ಕೊಡ್ತಾನೆ ಇಲ್ಲ. ಈ KVN ಪ್ರೊಡಕ್ಷನ್ ಅವರು ಅಪೀಲ್ ಮಾಡ್ತಾನೆ ಇದ್ದಾರೆ ಕೋರ್ಟಲ್ಲೆಲ್ಲ. ನೋಡೋಣ ಏನಾಗುತ್ತೆ ಇದು. ಅವರಿಗೆ ಮೂವಿ ಇವಾಗ ವಿಜಯ್ ಅವರು ಇವಾಗ ನಾನು ಎಲ್ಲ ಲಾಸ್ಟ್ ಮೂವಿ ಇದನ್ನು ಬಿಟ್ಟು ಆಮೇಲೆ ನಾನು ಪೊಲಿಟಿಕಲ್ ಕೆರಿಯರ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಈ ಮೂವಿನೂ ಒಂಥರ ಜನರಿಗೆ ಇನ್ಸ್ಪಿರೇಷನ್ ಆಗಿ ಎಲೆಕ್ಷನಲ್ಲಿ ಅವರೇ ಗೆದ್ದುಬಿಡ್ತಾರೆ ಅಂತ ಒಂದು ಇಂಟೆನ್ಷನಲ್ಲೂ ಮಾಡಿರ್ಬೋದು. ಈ ಥರ ಯಾವ ಥರ ಮಾಡಿದಾರೋ ಗೊತ್ತಿಲ್ಲ. ಇದರಲ್ಲಿ ಕರೆಕ್ಟಾಗಿ ಎಲ್ಲ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಕರೆಕ್ಟಾಗಿ ಅವರೇ ಮಾತಾಡಬೇಕು ಏನು ಅಂತ. ವಿಜಯ್ ಅವ್ರಿಗೆ ಪೇಮೆಂಟ್ ಬಂದಿರುತ್ತೆ. ಇವಾಗ ಏನಿದ್ರು ಪ್ರೊಡಕ್ಷನ್ ಹೌಸು KVN ಅಲ್ವಾ, ಅವರೇ ಸ್ವಲ್ಪ ಇವಾಗ ಗುದ್ದಾಡ್ತಿರೋದು ಏನಾಗುತ್ತೆ ಏನು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದರೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಗದಗಲ್ಲಿ ಚಿನ್ನ ಪತ್ತೆ ಆಗಿದ್ದು ಏನು ಎತ್ತ ಅಂತ. ಅಲ್ಲಿ ಪತ್ತೆ ಆಗಿದ್ದು ಆ ಹುಡುಗಂಗೆ ಇವಾಗ ಸನ್ಮಾನ ಮಾಡ್ತಾರೆ, ಎಲ್ಲ ಕಡೆ ಇದು ಮಾಡ್ತಾರೆ. ಎಲ್ಲ ಕಡೆ ಎಲ್ಲರೂ ಮಾತಾಡ್ತಿದ್ರು, ನಿಮಗೂ ನ್ಯೂಸ್ ತಲುಪಿರುತ್ತೆ.
ಇದರಲ್ಲಿ ಅರ್ಧ ಅವ್ರಿಗೆ ಕೊಡಬೇಕು ಅಂತ ಜನಗಳು ಹೋರಾಟ ಮಾಡ್ತಾ ಇದ್ದಾರೆ ಅಂತೆಲ್ಲ ನಿಮಗೆ ನ್ಯೂಸು ಬಂದಿರುತ್ತೆ. ಆದರೆ ಅದು ಹಂಗೆ ಆಗಿಲ್ಲ. ಇವಾಗ ಅವನಿಗೆ ಇವಾಗ ಎಷ್ಟು 8ನೇ ಕ್ಲಾಸ್ ಏನೋ ಓದ್ತಾ ಇದ್ದಾನೆ, 8th ಓದ್ತಿದ್ದಾನೆ. 8th to 2nd PUC ಫ್ರೀ ಎಜುಕೇಷನ್ನು, ಮತ್ತು ಅವರಿಗೆ ಇಷ್ಟು ಮತ್ತು ಅವರಿಗೊಂದು ಮನೆ ಕಟ್ಸ್ಕೊಡ್ತೀನಿ ಅಂತ ಗೌರ್ಮೆಂಟ್ ಕಡೆಯಿಂದ ಇದಾಗಿದೆ. ಇಷ್ಟ ಆಗಿತ್ತು ಅವ್ರದ್ದು. ಅದೇನು ಚಿನ್ನ ಫುಲ್ ಗೌರ್ಮೆಂಟಿಗೆ ಸೇರುತ್ತೆ, ಏನು ಅವ್ರಿಗೇನು ಕೊಡಲ್ಲ. ಚಿಕ್ಕದಾಗಿ ಇದು ಕರೆಕ್ಟ್ ಇನ್ಫಾರ್ಮೇಷನು, ಸುಮ್ಮನೆ ಏನೇನೋ ಯಾರ್ಯಾರೋ ಏನೇನೋ ಅಂತಾರೆ ಅದಾಗಿತ್ತು ಇದಾಗಿತ್ತು ಅಂತ. ಆ ಥರ ಏನು ಆಗಿಲ್ಲ. ನ್ಯೂಸಲ್ಲೂ ಎಲ್ಲ ಕಡೆನೂ ಇವಾಗ ಹೆಂಗೆ ಅಂದರೆ TRPಗೋಸ್ಕರ ಅದಾಗಿತ್ತು, ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಇದು ಮಾಡ್ತಾರೆ. ಅಷ್ಟೇನಾಗಿಲ್ಲ. ಅವನಿಗೊಂದು ಫ್ರೀ ಎಜುಕೇಷನ್ ಸಿಗುತ್ತೆ ಮತ್ತು ಅವ್ರಿಗೊಂದು ಮನೆ ಸಿಗುತ್ತೆ, ಬಿಟ್ಟರೆ ಬೇರೆ ಇನ್ನೇನು ಸಿಗಲ್ಲ. ಅವ್ರ ಊರಿನವರೆಲ್ಲ ಮಾತಾಡಿ ಎಲ್ಲ ಇದು ಮಾಡಿದ್ದಾರೆ, ಅದಾಗಿತ್ತು. ಮತ್ತು ಇದೇ ಥರ ಹೆಚ್ಚಿನ ನೋಡೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿದ್ರೆ ಮುಂದಿನ ವಿಡಿಯೋ ಮಾಡೋಕ್ಕೆ ಇನ್ನೂ ಮೋಟಿವೇಟ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಡೈಲಿ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ವಿಡಿಯೋಲಿ. ಥ್ಯಾಂಕ್ ಯು ಗೈಸ್. ಅಂಟಿಲ್ ಬಾಯ್, ಟೇಕ್ ಕೇರ್.